அத கேட்டு அருணாச்சலங்கிறாங்க, இத கேட்டு அருணாச்சலங்கிறாங்க. யார் அவரு? அது எல்லாருமே அவருக்காக தான் காத்துட்டு. இவ்வளவு நாள் வராத ஆளு இந்த ஒரு மாசத்துல வந்துருவாரு. வயசு பொண்ணு வச்சதுன்னு வாங்க பாக்குறாரு. அதுக்கு என்ன அர்த்தம்? இதுக்கு எவ்வளவு அர்த்தம் இருக்கு? எனக்கு தெரிஞ்சு இதான். யாரு என்ன ஏதுன்னு எல்லாத்தையும் என்கிட்ட சொல்லிட்டாங்க. ஆணம், ரோஷம், சூடு, சோரணை இதெல்லாம் இருக்கிறவனா இருந்தா உனக்கே புரிஞ்சிருக்கும். எல்லாருக்கும் எல்லாத்தையும் கொடுத்துட மாட்டேன். ஏதாவது ஒரு குறைய வைக்கிறேன். குறைய வைக்கலன்னா நம்ம ஆண்டவனே மறந்து. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ನೋಡೋಕೆ ಹೋಗ್ತಿರೋದು ಸಿನಿಮಾ ಅರುಣಾಚಲಂ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕ್ಲಾಸಿಕ್ ಎಂಟರ್ಟೈನ್ಮೆಂಟ್ ಮೂವಿ ಬಗ್ಗೆ. ಈ ಸಿನಿಮಾ ಆ್ಯಕ್ಷನ್, ಕಾಮಿಡಿ, ಸೆಂಟಿಮೆಂಟ್ ಮತ್ತು ಮಾಸ್ ಎಲಿಮೆಂಟ್ ಮಿಕ್ಸ್ ಆಗಿದೆ. ಹಾಗಿದ್ರೆ ವಿಡಿಯೋ ಕೊನೆಯವರೆಗೂ ನೋಡಿ. ಕತೆ ಶುರುವಾಗೋದು ಒಬ್ಬ ಸರಳ ಗ್ರಾಮೀಣ ವ್ಯಕ್ತಿ ಅರುಣಾಚಲಂ ಅಥವಾ ರಜನಿಕಾಂತ್ನಿಂದ. ಅವನು ಒಬ್ಬ ಸಾದಾ ಜೀವನ ನಡೆಸ್ತಿರ್ತಾನೆ. ಆದರೆ ಒಂದು ದಿನ ಅವನಿಗೆ ಗೊತ್ತಾಗುತ್ತೆ ಅವನು ದೊಡ್ಡ ಕೋಟ್ಯಾಧಿಪತಿ ಮಗ ಎಂದು. ಅಲ್ಲಿಂದ ಕತೆ ಟ್ವಿಸ್ಟ್ ಆಗುತ್ತೆ. ಅವನ ತಂದೆ ವಿಲ್ ಪ್ರಕಾರ ಅವನು 30 ದಿನಗಳಲ್ಲಿ 30 ಕೋಟಿ ಖರ್ಚು ಮಾಡಬೇಕು. ಆದರೆ ಒಂದು ಕಂಡೀಷನ್, ಅವನು ಅದನ್ನು ಯಾರಿಗೂ ಹೇಳಬಾರ್ದು. ಇದರಿಂದ ಶುರುವಾಗುತ್ತೆ ಮಜಾ, ಕಷ್ಟ ಮತ್ತು ಸಸ್ಪೆನ್ಸ್. ಅವನು ಹಣವನ್ನು ಹೇಗೆ ಖರ್ಚು ಮಾಡುತ್ತಾನೆ, ಅವನು ಯಾವ ಸಮಸ್ಯೆಗಳು ಬರುತ್ತವೆ, ಕೊನೆಗೆ ಅವನು ಗೆಲ್ತಾನ ಅಥವಾ ಸೋಲ್ತಾನ, ಈ ಪ್ರಶ್ನೆಗಳಿಗೆ ಸಿನಿಮಾದ ಹೈಲೈಟ್ಸ್ ಆಗಿರುತ್ತೆ. ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಅವರ ಡೈಲಾಗ್ ಡೆಲಿವರಿ, ಸ್ಟೈಲ್, ಕಾಮಿಡಿ, ಟೈಮಿಂಗ್ ಎಲ್ಲವೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಹೀರೋಯಿನ್ ಪಾತ್ರದಲ್ಲಿ ಸೌಂದರ್ಯ ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ವಿಲನ್ ಪಾತ್ರದಲ್ಲಿ ರಘುವರನ್ ಅವರ ಆ್ಯಕ್ಟಿಂಗ್ ತುಂಬ ಪವರ್ಫುಲ್ ಆಗಿದೆ ಅಂತ ಈ ಮೂವಿಯಲ್ಲಿ ಕಾಣಿಸುತ್ತೆ. ಕಾಮಿಡಿ ಭಾಗದಲ್ಲಿ ವಾಡಿವೇಳು ಅವರು ಸಾಕಷ್ಟು ತಮ್ಮ ಕಾಮಿಡಿ ನಟನೆಯಿಂದ ನಗಿಸ್ತಾರೆ. ಡೈರೆಕ್ಷನ್ ಮತ್ತು ಮ್ಯೂಸಿಕ್ ಬಗ್ಗೆ ನೋಡ್ತಾ ಹೋದರೆ ಈ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿರುವವರು ಸುಂದರ್ ಸಿ ಅವರು ಮಾಸ್ ಆಡಿಯನ್ಸ್ಗೆ ಬೇಕಾದ ಎಲ್ಲ ಎಲಿಮೆಂಟ್ಸ್ ಕೊಡ್ತಾರೆ. ಈ ಒಂದು ಮೂವಿಯಲ್ಲಿ ಮ್ಯೂಸಿಕ್ ನೀಡಿದವರು ನೋಡಬೇಕಾದ್ರೆ ದೇವ ಹಾಡುಗಳನ್ನು ಇಂದಿಗೂ ಹಿಟ್ ಆಗಿವೆ ಅಂತಲೇ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬ ಎನರ್ಜೆಟಿಕ್ ಆಗಿವೆ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯ ಪ್ರೊಡಕ್ಷನ್ ಡೀಟೇಲ್ಸ್ನ ಬಗ್ಗೆ ನೋಡ್ತಾ ಹೋದರೆ ಪ್ರೊಡಕ್ಷನ್ ಕಂಪನಿ ಬಂದ್ಬಿಟ್ಟು ಅನ್ನಮಲೈ ಸಿನಿ ಕ್ರಿಯೇಷನ್ಸ್ ಈ ಒಂದು ಮೂವಿಯ ಪ್ರೊಡಕ್ಷನ್ ಕಂಪನಿ ಆಗಿರುತ್ತೆ. ಪ್ರೊಡ್ಯೂಸರ್ಸ್ ಬಂದ್ಬಿಟ್ಟು KS ನಾಗರಾಜನ್ ಅವರು ಈ ಒಂದು ಮೂವಿಯ ಪ್ರೊಡ್ಯೂಸರ್ಸ್ ಆಗಿರ್ತಾರೆ. ಈ ಒಂದು ಮೂವಿಯ ರಿಲೀಸಿಂಗ್ ಬಂದ್ಬಿಟ್ಟು 1997ರಲ್ಲಿ ರಿಲೀಸ್ ಆಗಿತ್ತು. ಆ ಒಂದು ಮೂವಿಯ ಕ್ರೇಜ್ ಇದುವರೆಗೂ ನಡೀತಾ ಇದೆ. ಈ ಒಂದು ಮೂವಿಯ ಲ್ಯಾಂಗ್ವೇಜ್ ಬಂದ್ಬಿಟ್ಟು ತಮಿಳಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ರಿಲೀಸ್ ಆದಾಗಲೇ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿತ್ತು. ಇದೀಗೂ ಬ್ಲಾಕ್ ಬಸ್ಟರ್ ಆಗಿದೆ ಅಂತಲೇ ಹೇಳ್ಬೋದು. ಮೂವಿಯ ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋದರೆ ರಜನಿಕಾಂತ್ ಅವರ ಮಾಸ್ ಪರ್ಫಾರ್ಮೆನ್ಸ್, ಎಂಟರ್ಟೈನಿಂಗ್ ಸ್ಟೋರಿ ಕಾನ್ಸೆಪ್ಟ್ ಮತ್ತು ಕಾಮಿಡಿ ಸೀನ್ಸ್, ಸಾಂಗ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮೂವಿಯ ನೆಗೆಟಿವ್ ಪಾಯಿಂಟ್ಸ್ ಕಡೆ ಹೋದರೆ ಕೆಲವೆಡೆ ಸ್ಲೋ ನರೇಷನ್ ಮತ್ತು ಪ್ರೆಡಿಕ್ಟೇಬಲ್ ಕ್ಲೈಮ್ಯಾಕ್ಸ್ ಅಂತಲೇ ಹೇಳ್ಬೋದು. ಫೈನಲಿ ಈ ಮೂವಿ ಬಗ್ಗೆ ಹೇಳಬೇಕಾದ್ರೆ ಒಟ್ಟಿನಲ್ಲಿ ಅರುಣಾಚಲಂ ಒಂದು ಫುಲ್ ಮಾಸ್ ಎಂಟರ್ಟೈನರ್. ಇದರಲ್ಲಿ ಆ್ಯಕ್ಷನ್, ಕಾಮಿಡಿ, ಎಮೋಷನ್ ಎಲ್ಲವೂ ಇದೆ ಅಂತಲೇ ಹೇಳ್ಬೋದು. ಮೂವಿಲಿ ಮೇನ್ ಕಾಸ್ಟಿಂಗ್ ಬಗ್ಗೆ ನೋಡ್ತಾ ಹೋದರೆ ರಜನಿಕಾಂತ್ ಅವರು ಅರುಣಾಚಲಂ ಪಾತ್ರದಲ್ಲಿ ನಟಿಸಿದ್ದಾರೆ ಮತ್ತು ಸೌಂದರ್ಯ ಅವರು ವಾಡಿವೇಳು ಪಾತ್ರದಲ್ಲಿ ನಟಿಸಿದ್ದಾರೆ ಮತ್ತು ರಘುವರನ್ ಅವರು ವಿಶ್ವನಾಥ್ ಮತ್ತು ವಾಡಿವೇಳು ಅವರು ಕಾಳಿ ಪಾತ್ರದಲ್ಲಿ ನಟಿಸಿದ್ದಾರೆ. ಅದರ ಜೊತೆಗೆ ವಿಶು ಅವರು ಸಹ ಈ ಒಂದು ಮೂವಿಯಲ್ಲಿ ನಟಿಸಿರುತ್ತಾರೆ. ಸೊ ಇದಾಗಿತ್ತು ರಜನಿಕಾಂತ್ ಅವರ ಅರುಣಾಚಲಂ ಮೂವಿ ಬಗ್ಗೆ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗಿದೆ ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.